ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯದಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಿಂದ ಸಾವನ್ನಪ್ತಾ ಇರುವವರ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಲೇ ಇವೆ. ಗ್ಯಾಸ್ ಗೀಸರ್ ಅತ್ಯಂತ ಅಪಾಯಕಾರಿ ಅಂತ ಗೊತ್ತಿದ್ರೂ ಕೂಡ ಜನರು ಅದನ್ನು ಬಳಸೋದನ್ನ ನಿಲ್ಲಿಸಿಲ್ಲ. ಇದೀಗ ಗ್ಯಾಸ್ ಗೀಸರ್ ಸೋರಿಕೆಯಿಂದಾಗಿ ಪ್ರವಾಸಕ್ಕೆ ಬಂದಿದ್ದ ಯುವತಿಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಚೌಡ್ಲು ಗ್ರಾಮದ ಹೋಮ್ ಸ್ಟೇ ಒಂದರಲ್ಲಿ ಇಂಥದ್ದೊಂದು ದಾರುಣ ಘಟನೆ ನಡೆದಿದೆ. ಅಷ್ಟಕ್ಕೂ ಯಾರು ಏಕೆ ಸಾವನ್ನಪ್ಪಿದ್ದು ಬರೀ ಗೀಸರ್ ಕಾರಣದಿಂದನಾ ಅಥವಾ ಕಾಣದ ಕೈಗಳ ಕೈವಾಡ ಏನಾದರೂ ಅಡಗಿದೆಯಾ? ಇವೆಲ್ಲ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಪೂರ್ತಿ ಸ್ಟೋರಿ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಮೈಸೂರು ಮೂಲದ 27 ವರ್ಷದ ವಿನುತಾ ಜೀವನದ ಹೊಸ ಕನಸುಗಳೊಂದಿಗೆ ಬದುಕ್ತಾ ಇದ್ದ ಯುವತಿ. ಮೈಸೂರಿನ ಯರಗನಹಳ್ಳಿಯ ಪಾಪಣ್ಣ ಬಡಾವಣೆಯ ನಿವಾಸಿಗಳಾದ ಜಗನ್ನಾಥ್ ಹಾಗೂ ರೇಣುಕಾ ದಂಪತಿಯ ಪುತ್ರಿಯಾಗಿದ್ದ ಆಕೆ ಕುಟುಂಬ ಮತ್ತು ಸ್ನೇಹಿತರ ವಲಯದಲ್ಲಿ ಚುರುಕು ಹಾಗೂ ಪ್ರತಿಭಾವಂತ ಯುವತಿಯಾಗಿದ್ಲು. ಪ್ರವಾಸಕ್ಕೆ ಅಂತ ಸೋಮವಾರಪೇಟೆ ತಾಲೂಕಿನ ಚೌಡ್ಲು ಗ್ರಾಮದ ಹೋಮ್ ಸ್ಟೇಗೆ ಬಂದಿದ್ರು. ಎಲ್ಲವೂ ಅಂದುಕೊಂಡ ಪ್ಲಾನ್ನಂತೆ ನಡೀತಾ ಇತ್ತು. ಎಲ್ಲವೂ ಸುಗಮವಾಗಿ ಸಾಗ್ತಾ ಇದ್ದ ಸಂದರ್ಭದಲ್ಲಿ ಬೆಳಗಿನ ಜಾವ ಸಂಭವಿಸಿದ ಆ ಒಂದು ಘಟನೆ ವಿನುತಾ ಅವರ ಬದುಕನ್ನೇ ಕಸಿದುಕೊಂಡಿದೆ. ಸ್ನಾನಕ್ಕಾಗಿ ಬಾತ್ರೂಮ್ಗೆ ತೆರಳಿದ ವಿನುತಾ ಬಹಳ ಹೊತ್ತಾದರೂ ಹೊರಗಡೆ ಬರಲಿಲ್ಲ. ಇದರಿಂದ ಅನುಮಾನಗೊಂಡಂತಹ ಸಹ ಪ್ರಯಾಣಿಕರು ಬಾಗಿಲು ತೆರೆಯಲು ಪ್ರಯತ್ನ ಮಾಡ್ತಾರೆ. ಬಳಿಕ ಒಳಗೆ ಹೋಗಿ ನೋಡಿದಾಗ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಕಂಡು ಬರುತ್ತೆ. ತಕ್ಷಣ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಯತ್ನ ಮಾಡಿದ್ರು, ಆಗಲೇ ಅವರು ಮೃತಪಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಬಾತ್ರೂಮ್ನಲ್ಲಿ ಅಳವಡಿಸಲಾಗಿದ್ದ ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಸೋರಿಕೆಯಾಗಿದೆ ಅಂತ ಶಂಕಿಸಲಾಗಿದೆ. ಈ ಸೋರಿಕೆಯಾಗೋ ಕಾರ್ಬನ್ ಮೊನಾಕ್ಸೈಡ್ಗೆ ಯಾವುದೇ ಬಣ್ಣ, ವಾಸನೆ ಅಥವಾ ರುಚಿ ಇರೋದಿಲ್ಲ. ಅದರಿಂದ ಅದರ ಸೋರಿಕೆಯನ್ನು ಸಾಮಾನ್ಯವಾಗಿ ಗುರುತಿಸಲು ಸಾಧ್ಯವಾಗೋದಿಲ್ಲ. ಈ ಅನಿಲ ಉಸಿರಾಟದ ಮೂಲಕ ದೇಹದೊಳಗೆ ಸೇರಿದಾಗ ರಕ್ತದಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಪರಿಣಾಮವಾಗಿ ತಲೆಸುತ್ತು, ಉಸಿರಾಟದ ತೊಂದರೆ, ಪ್ರಜ್ಞಾಹೀನತೆ ಹಾಗೂ ಕೆಲವೇ ನಿಮಿಷಗಳಲ್ಲಿ ಸಾವಿಗೂ ಕಾರಣವಾಗಬಹುದು. ಘಟನೆಯ ಮತ್ತೊಂದು ಆತಂಕಕಾರಿ ಅಂಶ ಅಂದರೆ ವಿನುತಾ ಬಳಸಿದ್ದ ಬಾತ್ರೂಮ್ನಲ್ಲಿ ಸಮರ್ಪಕ ಗಾಳಿಯಾಡುವ ವ್ಯವಸ್ಥೆ ಇರಲಿಲ್ಲ ಅನ್ನೋದು. ಇಂತಹ ಘಟನೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ಹಲವು ಭಾಗಗಳಲ್ಲಿ ಗ್ಯಾಸ್ ಗೀಸರ್ಗಳಿಂದ ಸಂಭವಿಸುವ ದುರಂತಗಳು ಮರುಕಳಿಸ್ತಾ ಇವೆ. ದೇಶದ ಹಲವು ಭಾಗಗಳಲ್ಲಿ ಇಂತಹ ಘಟನೆಗಳು ವರದಿಯಾಗಿವೆ. ವಿಶೇಷವಾಗಿ ಚಳಿಗಾಲದಲ್ಲಿ ಅಥವಾ ಪ್ರವಾಸಿ ತಾಣಗಳಲ್ಲಿರುವ ಹೋಮ್ ಸ್ಟೇ ಹಾಗೂ ಲಾಡ್ಜ್ಗಳಲ್ಲಿ ಗ್ಯಾಸ್ ಗೀಸರ್ ಬಳಕೆ ಹೆಚ್ಚಿರೋದ್ರಿಂದ ಅಪಾಯವೂ ಹೆಚ್ಚುತ್ತಾ ಇದೆ. ಗ್ಯಾಸ್ ಗೀಸರ್ ಅಳವಡಿಸುವಾಗ ಸುರಕ್ಷಿತ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಗ್ಯಾಸ್ ಗೀಸರ್ ಬಳಸುವವರು ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ಗಾಳಿಯಾಡುವ ವ್ಯವಸ್ಥೆ ಇಲ್ಲದ ಬಾತ್ರೂಮ್ನಲ್ಲಿ ಗ್ಯಾಸ್ ಗೀಸರ್ ಬಳಸಬಾರದು. ಕಿಟಕಿ ಅಥವಾ ಎಕ್ಸಾಸ್ಟ್ ಫ್ಯಾನ್ ಕಡ್ಡಾಯವಾಗಿ ಇರಬೇಕು. ಗೀಸರ್ಗಳ ನಿಯಮಿತ ನಿರ್ವಹಣೆ ಮತ್ತು ತಾಂತ್ರಿಕ ಪರಿಶೀಲನೆ ಮಾಡಿಸಬೇಕು. ಅನಿಲ ಸೋರಿಕೆಯ ಅನುಮಾನ ಕಂಡು ಬಂದರೆ ತಕ್ಷಣ ಬಳಕೆಯನ್ನೇ ನಿಲ್ಲಿಸಬೇಕು. ಸಾಧ್ಯವಾದರೆ ಎಲೆಕ್ಟ್ರಿಕ್ ಗೀಸರ್ಗಳಂತಹ ಸುರಕ್ಷಿತ ಪರ್ಯಾಯಗಳನ್ನು ಬಳಸಬೇಕು. ಹೋಮ್ ಸ್ಟೇ, ಲಾಡ್ಜ್ ಮತ್ತು ರೆಸಾರ್ಟ್ಗಳಲ್ಲಿ ಸುರಕ್ಷಿತ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಬೇಕು. ಮೈಸೂರು ಮೂಲದ ವಿನುತಾ ಸಾವು ಕೇವಲ ಒಂದು ಕುಟುಂಬದ ನೋವಲ್ಲ, ಇದು ಇಡೀ ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವಾಗಿದೆ.
ಪ್ರವಾಸದ ಸಂಭ್ರಮದಲ್ಲಿ ಸುರಕ್ಷತೆಯನ್ನು ಕಡೆಗಣಿಸಿದರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿರಬಹುದು ಎಂಬುದನ್ನು ಈ ಘಟನೆ ತೋರಿಸಿದೆ. ಅದರಿಂದ ಜನರು, ಹೋಮ್ ಸ್ಟೇ ಮಾಲೀಕರು ಹಾಗೂ ಸಂಬಂಧಿತ ಅಧಿಕಾರಿಗಳು ಈ ಘಟನೆಗಳಿಂದ ಪಾಠ ಕಲಿತು ಕಟ್ಟುನಿಟ್ಟಿನ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಇಂತಹ ದುರಂತಗಳನ್ನು ತಡೆಯೋಕೆ ಸಾಧ್ಯವಾಗುತ್ತೆ. ಎಸ್, ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.